ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕಚನಿಗೂ ದೇವಯಾನಿಗೂ ವಿವಾಹ ವಿಷಯವಾಗಿ ಸಂವಾದವು, ಅವರಿಬ್ಬರು ಒಬ್ಬರಿಗೊಬ್ಬರು ಶಪಿಸಿದುದು ಎಂಬ 71ನೆಯ ಅಧ್ಯಾಯಕ್ಕೆ ಸ್ವಾಗತ. ಕಚನು ಬ್ರಹ್ಮಚರ್ಯವನ್ನು ಮುಗಿಸಿ ವ್ರತಸ್ನಾನ ಮಾಡಿದ ಮೇಲೆ ದೇವಲೋಕಕ್ಕೆ ಹೋಗಲು ಗುರುವಿನ ಅಪ್ಪಣೆಯನ್ನು ಕೇಳಿದನು. ಆಗ ದೇವಯಾನಿಯು ಆತನನ್ನು ಕುರಿತು, ಓ ಅಂಗೀರಸ ಪುತ್ರ, ಶೀಲ, ವಿದ್ಯೆ, ತಪಸ್ಸು, ಜಿತೇಂದ್ರಿಯತ್ವ ಮುಂತಾದ ಗುಣಗಳಿಂದ ನೀನು ಶೋಭಿಸುತ್ತಿರುವೆ. ಮಹಾ ಯಶಸ್ವಿಯಾದ ಅಂಗೀರಸ ಮಹರ್ಷಿಯು ನನ್ನ ತಂದೆಗೂ ಪೂಜಾರ್ಹನು. ಅದಕ್ಕಿಂತಲೂ ಅಧಿಕವಾಗಿ ನಿನ್ನ ತಂದೆಯಾದ ಬೃಹಸ್ಪತಿಯು ನನಗೆ ಪೂಜಾರ್ಹನು. ನೀನು ಬ್ರಹ್ಮಚರ್ಯ ವ್ರತವನ್ನು ಅವಲಂಬಿಸಿದ್ದಾಗ ಆ ವ್ರತಕ್ಕೆ ಭಂಗ ಉಂಟಾಗದಿರಲು ನಾನು ಹೇಗೆ ಸಹಕಾರಿಯಾದೆನು, ಹಾಗೆಯೇ ವಿದ್ಯಾವಂತನಾದ ನೀನು ನಿನ್ನಲ್ಲಿ ಪ್ರೀತಿಗೊಂಡಿರುವ ನನ್ನನ್ನು ಪರಿಗ್ರಹಿಸಲು ಅರ್ಹನಾಗಿರುವೆ. ಮಂತ್ರಪೂರ್ವಕವಾಗಿಯೂ ಶಾಸ್ತ್ರೋಕ್ತವಾಗಿಯೂ ನನ್ನನ್ನು ಪಾಣಿಗ್ರಹಣ ಮಾಡಿಕೊಳ್ಳಬೇಕು ಎಂದಳು. ಆಗ ಕಚನು, ಸುಂದರಿ ಮಣಿ, ಗುರುವಾದ ನಿನ್ನ ತಂದೆಯು ನನ್ನ ಪೂಜೆಗೂ ಗೌರವಕ್ಕೂ ಹೇಗೆ ಅರ್ಹನೋ ಅದೇ ರೀತಿಯಲ್ಲಿ ಅಥವಾ ಅದಕ್ಕಿಂತಲೂ ಅಧಿಕವಾಗಿ ನೀನು ನನಗೆ ಪೂಜಾರ್ಹಳು. ಮಹಾತ್ಮನಾದ ಶುಕ್ರಾಚಾರ್ಯನು ನಿನ್ನಲ್ಲಿ ಪ್ರಾಣಕ್ಕಿಂತಲೂ ಅಧಿಕವಾದ ಪ್ರೀತಿಯನ್ನು ಇಟ್ಟಿರುವನು. ಗುರುಪುತ್ರಿಯಾದ ನೀನು ಧರ್ಮಾನುಸಾರವಾಗಿ ಪೂಜಾರ್ಹಳೆ. ದೇವಯಾನಿ, ನನ್ನ ಗುರುವು ನಿನ್ನ ತಂದೆಯೂ ಆದ ಶುಕ್ರಾಚಾರ್ಯನು ಯಾವಾಗಲೂ ನನಗೆ ಹೇಗೆ ಪೂಜಾರ್ಹನೋ ಹಾಗೆಯೇ ನೀನು ಪೂಜ್ಯಳಾದುದರಿಂದ ನನ್ನೊಡನೆ ಈ ರೀತಿಯಾಗಿ ಮಾತನಾಡಬಾರದು ಎಂದನು. ಆಗ ದೇವಯಾನಿಯು ಆತನನ್ನು ಕುರಿತು, ನೀನು ನನ್ನ ತಂದೆಗೆ ಗುರುವಾದ ಅಂಗೀರಸನ ಮಗನ ಮಗನೇ ಹೊರತು ನನ್ನ ತಂದೆಗೆ ನೀನು ಮಗನಲ್ಲ. ಬ್ರಾಹ್ಮಣೋತ್ತಮ, ನನ್ನ ಪೂಜೆಗಳನ್ನು ಮರ್ಯಾದೆಗಳನ್ನು ಹೊಂದಲು ನೀನು ಯೋಗ್ಯನಾಗಿರುವೆ. ಓ ಕಚ, ನಿನ್ನನ್ನು ರಾಕ್ಷಸರು ಅನೇಕ ಬಾರಿ ವಧಿಸಿದಾಗ ನಾನು ನಿನ್ನಲ್ಲಿ ತೋರಿಸುತ್ತಿದ್ದ ಅನುರಾಗವನ್ನಾದರೂ ನೀನು ಗಮನಿಸಬೇಡವೇ? ಸ್ನೇಹ ಭಾವದಿಂದಲೂ ಕಾಮದಿಂದಲೂ ನಾನು ನಿನ್ನಲ್ಲಿ ತೋರಿಸಿದ ಪ್ರೀತಿಯು ನಿನಗೂ ಗೊತ್ತಿದೆ. ಓ ಧರ್ಮಜ್ಞ, ನಾನು ನಿನ್ನಲ್ಲಿ ಭಕ್ತಿಯುಳ್ಳವಳು, ನಿನ್ನಲ್ಲಿ ಯಾವ ತಪ್ಪನ್ನು ಮಾಡದವಳು. ಇಂತಹ ನನ್ನನ್ನು ಉಪೇಕ್ಷಿಸಬಾರದು ಎಂದಳು. ಆಗ ಕಚನು, ದೇವಯಾನಿ, ಮಾಡಬಾರದ ಕೆಲಸವನ್ನು ಮಾಡುವಂತೆ ನನ್ನನ್ನು ಬಲಾತ್ಕರಿಸುವುದು ನಿನಗೆ ಯುಕ್ತವಲ್ಲ. ನೀನು ನನ್ನಲ್ಲಿ ದಯೆ ಇಡು. ನನಗೆ ನೀನು ಗುರುವಿಗಿಂತಲೂ ಹೆಚ್ಚು ಪೂಜ್ಯಳು. ಓ ವಿಶಾಲಾಕ್ಷಿ, ಯಾವ ಶುಕ್ರನ ಗರ್ಭದಲ್ಲಿ ನೀನು ಹುಟ್ಟಿದೆಯೋ ಅದೇ ಗರ್ಭದಲ್ಲಿ ನಾನು ಎದ್ದು ಬಂದವನು. ವಿಲಾಸವತಿ, ಧರ್ಮಕ್ಕನುಸಾರವಾಗಿ ನೀನು ನನಗೆ ಸಹೋದರಿ. ನೀನು ಹೀಗೆ ಹೇಳಬಹುದೇ? ನೀನು ನನ್ನಲ್ಲಿ ಎಷ್ಟೋ ವಿಶ್ವಾಸವುಳ್ಳವಳು. ನಾನು ನಿಮ್ಮ ಮನೆಯಲ್ಲಿ ಪೋಷಿಸಲ್ಪಟ್ಟವನು. ನನಗೆ ಸ್ವಲ್ಪವೂ ಕೋಪವಿಲ್ಲ. ದಯೆಯಿಟ್ಟು ನನಗೆ ಅನುಮತಿ ಕೊಟ್ಟರೆ ನಾನು ಹೋಗಿ ಬರುವೆನು. ನಿನಗೆ ಸುಖ ಪ್ರಯಾಣವನ್ನು ಬಯಸು, ನನಗೆ ಸುಖ ಪ್ರಯಾಣವನ್ನು ಬಯಸು. ಧರ್ಮಕ್ಕೆ ವಿರೋಧವು ಬಾರದಂತೆ ಆಗಾಗ ನನ್ನನ್ನು ಭಾವಿಸು. ಯಾವ ಕೊರತೆಯನ್ನು ಇಟ್ಟುಕೊಳ್ಳದೆ ಬೇಸರವನ್ನು ಬಿಟ್ಟು ಗುರುವಾದ ಶುಕ್ರಾಚಾರ್ಯನಿಗೆ ಯಾವಾಗಲೂ ಶುಶ್ರೂಷೆ ಮಾಡಿಕೊಂಡಿರುವವಳಾಗು ಎಂದನು. ಈ ಮಾತನ್ನು ಕೇಳಿ ದೇವಯಾನಿಯು, ಕಚ, ಕಾಮದಿಂದ ನಾನು ನಿನ್ನನ್ನು ಎಷ್ಟು ಬೇಡಿಕೊಳ್ಳುತ್ತಿದ್ದರೂ ಧರ್ಮವನ್ನು ತಿಳಿದ ನೀನೇ ನನ್ನನ್ನು ತಿರಸ್ಕರಿಸುತ್ತಿರುವೆ. ಆದುದರಿಂದ ನೀನು ನನ್ನ ತಂದೆಯಿಂದ ಕಲಿತುಕೊಂಡ ವಿದ್ಯೆಯು ನಿನಗೆ ಫಲಿಸದಿರಲಿ ಎಂದು ಶಪಿಸಿದಳು. ಅದಕ್ಕೆ ಆ ಕಚನು, ನೀನು ಗುರುಪುತ್ರಿ ಎಂದು ತಿಳಿದು ನಿನ್ನ ಕೋರಿಕೆಯಂತೆ ನಡೆದುಕೊಳ್ಳದಿರುವೆನೇ ಹೊರತು ನಿನ್ನಲ್ಲಿ ದೋಷವನ್ನು ಭಾವಿಸಿ ಬಿಟ್ಟವನಲ್ಲ. ಈ ವಿವಾಹಕ್ಕೆ ಗುರುವು ನನಗೆ ಅನುಮತಿ ಕೊಡಲಿಲ್ಲ. ನೀನು ನಿನಗೆ ಮನಬಂದ ರೀತಿಯಲ್ಲಿ ನನ್ನನ್ನು ಶಪಿಸಬಹುದು. ಓ ದೇವಯಾನಿ, ಋಷಿಗಳಿಂದ ವಿಧಿಸಲ್ಪಟ್ಟ ಉತ್ತಮವಾದ ಧರ್ಮಕ್ಕನುಸಾರವಾಗಿ ನಾನು ಹೇಳುತ್ತಿರುವೆನು. ನಾನು ಶಾಪಕಾರಣನಲ್ಲದಿದ್ದರೂ ಧರ್ಮವನ್ನು ಬಿಟ್ಟು ಕೇವಲ ಕಾಮಾಪೇಕ್ಷೆಯಿಂದ ನೀನು ನನ್ನನ್ನು ಶಪಿಸಿದುದರಿಂದ ನಿನ್ನ ಶಾಪವು ಪೂರ್ಣವಾಗಿ ಫಲಿಸಲಾರದು. ನಿನ್ನನ್ನು ಋಷಿಪುತ್ರನಾವನು ಎಂದರೆ ಯಾವ ಋಷಿಪುತ್ರನು ನಿನ್ನನ್ನು ಮದುವೆಯಾಗದಿರಲಿ. ನೀನು ನನ್ನನ್ನು ನೋಡಿ ನಿನಗೆ ವಿದ್ಯೆಯು ಫಲಿಸದು ಎಂದು ಹೇಳಿದಂತೆ ನನಗೆ ಫಲಿಸದಿದ್ದರೂ ಹೋಗಲಿ, ಆದರೆ ನಾನು ಬೇರೆ ಯಾರಿಗೆ ಆ ವಿದ್ಯೆಯನ್ನು ಬೋಧಿಸುವೆನು
ಅದು ಅವರಿಗೆ ಫಲಿಸುವುದು ಎಂದು ಹೇಳಿ ಒಡನೆಯೇ ವೇಗದಿಂದ ಸ್ವರ್ಗಕ್ಕೆ ಹೊರಟನು. ಆತನು ಬಂದುದನ್ನು ನೋಡಿ ಇಂದ್ರನೇ ಮೊದಲಾದ ದೇವತೆಗಳು ಬೃಹಸ್ಪತಿಯನ್ನು ಗೌರವಿಸಿ ಕಚನನ್ನು ಕುರಿತು, ನಮ್ಮೆಲ್ಲರಿಗೆ ಹಿತವೂ ಆಶ್ಚರ್ಯಕರವೂ ಆದ ಕೆಲಸವನ್ನು ನೀನು ಮಾಡಿದೆಯಾದುದರಿಂದ ನಿನ್ನ ಕೀರ್ತಿಯು ಶಾಶ್ವತವಾಗಿರುವುದು, ನೀನು ಯಜ್ಞಭಾಗಕ್ಕೆ ಅರ್ಹನಾದೆ ಎಂದರು. ಇದು 71ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.